From all the food items you have listed in table 1.3, choose those items whose ingredients are obtained from plants. Which part of the plant? Identify these and list the food items and the plant parts as shown in table 1.4. ಅಂದರೆ ಈಗ ನೀವು ಗೊತ್ತಿರೋ ಹಾಗೆ ಎಷ್ಟೊಂದು ಫುಡ್ ಐಟಮ್ನ ತಿಳ್ಕೊಂಡಿದ್ದೀರಾ, ಅದಕ್ಕೆ ತಯಾರು ಮಾಡೋಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವ್ದು ಬೇಕು ಅಂತಲೂ ತಿಳ್ಕೊಂಡಿದ್ದೀರಾ. ಅದೆಲ್ಲವೂ ಯಾವ ಪ್ಲ್ಯಾಂಟಿಂದ ಸಿಗುತ್ತೆ ಮತ್ತು ಆ ಪ್ಲ್ಯಾಂಟ್ನ ಯಾವ ಪಾರ್ಟಿಂದ ಸಿಗುತ್ತೆ ಅಂಥೇಳಿ 1.4 ಟೇಬಲ್ ಇಲ್ಲಿ ಲಿಸ್ಟ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಇಲ್ಲಿ ಅವರೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫುಡ್ ಐಟಮ್ ವಿತ್ ಪ್ಲ್ಯಾಂಟ್ಸ್ ಆ್ಯಸ್ ದ ಮೇಜರ್ ಸೋರ್ಸ್. ಸಸ್ಯದ ಯಾವ ಭಾಗದ ಮೇಜರ್ ಸೋರ್ಸ್ ಇಂದ ಫುಡ್ ಐಟಮ್ ಸಿಗುತ್ತೆ ಅಂದರೆ ಅದಕ್ಕೆ ಬ್ರಿಂಜಾಲ್ ಕರಿ, ಬದನೆಕಾಯಿ ಗೊಜ್ಜು ಅಂತ ಕರೀತಾರಲ್ಲ, ಬದನೆಕಾಯಿ ಕರ್ರಿ ಕೊಟ್ಟಿದ್ದಾರೆ. ಅದಕ್ಕೆ ಬದನೆಕಾಯಿ ಕರಿ ಮಾಡೋದಕ್ಕೆ ಏನೇನು ಬೇಕು? ಬ್ರಿಂಜಾಲ್, ಬದನೆಕಾಯಿ ಬೇಕು, ಚಿಲ್ಲಿ, ಮೆಣಸಿನ್ಕಾಯಿ ಆದರೆ ಸ್ಪೈಸಿ ಸಾಂಬಾರು ಪದಾರ್ಥ ಯಾವುದಾದ್ರೂ ಆಗಿರ್ಬೋದು, ಆಯಿಲ್, ಎಣ್ಣೆ ಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಪ್ಲ್ಯಾಂಟ್ಸ್ನ ಯಾವ ಪಾರ್ಟ್ ಆಗಿರುತ್ತೆ ಅಂಥೇಳಿ. ಬ್ರಿಂಜಾಲ್ ಅನ್ನೋದು ಎಡಿಬಲ್ ಪಾರ್ಟ್. ಎಡಿಬಲ್ ಅಂದರೆ ಹೀಟಬಲ್ ಅಂತ. ಇಲ್ಲಿ ಫ್ರೂಟ್ ಅಂದ ತಕ್ಷಣ ಬರೀ ಹಣ್ಣು ಅಂತ ತಿಳ್ಕೊಬೇಡಿ. ವೆಜಿಟೇಬಲ್ಸಲ್ಲೂ ಯಾವುದೆಲ್ಲ ನಾವು ತಿಂತೀವೋ ಅದನ್ನು ಫ್ರೂಟ್ ಅಂತಲೇ ಕರಿತೀವಿ. ಫ್ರೂಟ್ ಅಂದರೆ ನಾಟ್ ಓನ್ಲಿ ಫಾರ್ ಫ್ರೂಟ್ ಅಂದರೆ ಹಣ್ಣುಗಳು, ತರಕಾರಿಲಿ ಅಥವಾ ಯಾವ ಗಿಡದಲ್ಲಿ ತಿನ್ನೋಕ್ಕೆ ಯೋಗ್ಯ. ಫಾರ್ ಎಕ್ಸಾಂಪಲ್ ತೆಂಗಿನ ಮರ, ಅದರಲ್ಲಿ ತೆಂಗಿನಕಾಯಿ, ಎಳ್ನೀರು ಇದೆಲ್ಲ ತಿನ್ನುವಂಥ ವಸ್ತುಗಳು. ಗರಿನ ತಿಂತೀವಾ? ಇಲ್ಲ. ಅದರಲ್ಲಿ ಕೊಕೊನಟ್ ಟ್ರೀನಲ್ಲಿ ಎಡಿಬಲ್ ಪಾರ್ಟ್ ಯಾವುದು? ಕೊಕೊನಟ್ ಅಷ್ಟೇ. ಆ ಥರ ಇಲ್ಲಿ ಎಡಿಬಲ್ ಫ್ರೂಟ್ ಅಂದರೆ ಬ್ರಿಂಜಾಲ್ ಅಂತ, ಬ್ರಿಂಜಾಲ್ ಗಿಡದಲ್ಲಿ. ಚಿಲ್ಲಿ ಅದು ಅಷ್ಟೇ, ತಿನ್ನೋಕ್ಕೆ ಉಪಯೋಗಿಸ್ತೀವಲ್ವ ಮೆಣಸಿನ್ಕಾಯಿನ, ಅದು ಫ್ರೂಟು. ಆಯಿಲ್ ಹೇಗೆ ಸಿಗುತ್ತೆ ನಮಗೆ? ಎಣ್ಣೆ, ಕಡಲೆಕಾಯಿ ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಗ್ರೌಂಡ್ ನಟ್ ಅಂದರೆ ಕಡಲೆ ಬೀಜದ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಲ್ವಾ, ಮಸ್ಟರ್ಡ್ ಅದೆಲ್ಲ ಬೀಜಗಳು ತಾನೇ. ಗ್ರೌಂಡ್ ನಟ್ ಬೀಜ, ಕಡಲೆಕಾಯಿ ಬೀಜ, ಮಸ್ಟರ್ಡ್ ಸಾಸಿವೆ ಬೀಜ, ಸೋಯಾಬೀನ್ ಅದು ಬೀಜ. ಅದಕ್ಕೆ ಬೀಜಗಳಿಗೆ ಸೀಡ್ಸ್ ಅಂಥೇಳಿ ಕೊಟ್ಟಿದ್ದಾರೆ. ಆಯಿಲ್ ಬರೋದು ಬೀಜದಿಂದ, ಅಂದರೆ ಬೀಜ ಎಲ್ಲಿ ಬರುತ್ತೆ? ಸೀಡ್ಸ್ ಕಮ್ಮಿಂಗ್ ಫ್ರಮ್ ಪ್ಲ್ಯಾಂಟ್, ಸಸ್ಯದಿಂದ ಆ ಬೀಜಗಳು ಬರುತ್ತೆ. ಈ ಥರ ನಾವು ತಯಾರು ಮಾಡುವಂಥ ಆಹಾರ, ನಾವು ತಿನ್ನುವಂಥ ಆಹಾರ, ಅದಕ್ಕೆ ಬೇಕಾದಂಥ ವಸ್ತುಗಳು, ಹಾಗೆ ಅದು ಪ್ಲ್ಯಾಂಟಿಂದ ಬರುತ್ತಾ ಅನಿಮಲಿಂದ ಬರುತ್ತಾ? ಪ್ಲ್ಯಾಂಟಿಂದ ಬಂದರೆ ಪ್ಲ್ಯಾಂಟ್ನ ಯಾವ ಪಾರ್ಟ್ ಆಗಿರುತ್ತೆ ಅಂತೇಳಿ. ಓಕೆನಾ? ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾನು ಈಗ ಚಿತ್ರಾನ್ನ ಮಾಡಬೇಕು, ಫಿಗರ್ ರೈಸ್ ಅಂತಲೂ ಕರಿತೀವಿ. ಇದಕ್ಕೆ ಏನೇನು ಬೇಕು? ರೈಸ್ ಬೇಕು ಅಲ್ವಾ. ರೈಸ್ ಅಂದರೆ ಇದು ಪ್ಯಾಡಿ ಪ್ಲ್ಯಾಂಟಲ್ಲಿ, ಭತ್ತದ ಗಿಡದಲ್ಲಿ ಇದು ಫ್ರೂಟ್ ಅಲ್ವಾ, ಫ್ರೂಟ್ ಇದು. ಹಾಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಏನು ಬೇಕು? ಆಯಿಲ್ ಬೇಕು. ಇದು ಸೀಡ್, ಈಗ ಇಲ್ಲೇ ಮೇಲೆ ತೋರಿಸಿದ್ದಾರೆ, ಸೀಡ್ ಅಂತ ಬರೆದ್ಬಿಡೋಣ. ಆಯಿಲ್ ಅಂದರೆ ಕೋರಿಯಾಂಡರ್ ಅಂದರೆ ಕೊತ್ತಂಬರಿ ಅಲ್ವಾ, ಕೊತ್ತಂಬರಿ ಸೊಪ್ಪು ಹಾಕಬೇಕು ಚಿತ್ರಾನ್ನಕ್ಕೆ. ಅದು ಯಾವುದು? ಪ್ಲ್ಯಾಂಟ್ನ ಯಾವ ಪಾರ್ಟು? ಲೀವ್ಸ್, ಎಲೆ ಅಲ್ವಾ. ನೋಡಿ ಇಲ್ಲಿ ಬಂತು, ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು ಬಳಸ್ತೀವಿ. ಆದರೆ ಪ್ಲ್ಯಾಂಟಲ್ಲಿ ಅದು ರೂಟ, ಬೇರ, ಹಣ್ಣ, ಹೂವು, ಎಲೆನ ಇದನ್ನು ಗುರುತಿಸ್ಬೇಕು ಈ ಥರ. ಓಕೆನಾ? ಹಾಗೆ ಅದಕ್ಕೆ ಒಗ್ಗರಣೆಗೆ ಗ್ರೌಂಡ್ ನಟ್ ಹಾಕ್ತೀವಿ, ಬೀಜಗಳು, ಗ್ರೌಂಡ್ ನಟ್, ಚಿಯಾ, ಕಡಲೆ ಬೀಜ, ಊರ್ದ ದಾಲು, ಉದ್ದಿನಕಾಳು, ಗ್ರೌಂಡ್ ನಟ್ ಇದೆಲ್ಲವನ್ನು ಸೀಡ್ಸ್, ಸಸ್ಯದ ಸೀಡ್, ಬೀಜಗಳು ಅಂತೇಳಿ ಬರಿತೀವಿ. ರೈಸ್ ಬೇಕು, ಚಿಲ್ಲಿನೂ ಹಾಕೋಬೋದು. ಇದೇನು? ಫ್ರೂಟ್, ಇದು ಫ್ರೂಟ್ ಪಾರ್ಟ್ ಅಲ್ವಾ. ಈ ಥರ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಫುಡ್ ಐಟಮ್ನ ರೆಡಿ ಮಾಡಿದ್ವಿ ಅಂದರೆ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ, ಅದು ಸಸ್ಯದ ಯಾವ ಭಾಗಗಳಾಗಿರುತ್ತೆ, ಯಾವುದರಿಂದ ಸಿಗುತ್ತೆ, ಈ ರೀತಿ ಲಿಸ್ಟ್ ಮಾಡಬೇಕು. ಇಲ್ಲಿ ನಾನು ಒಂದು ಮಾಡಿದ್ದೀನಿ, ನಿಮಗೊಂದು ಹೋಮ್ವರ್ಕ್ ಕೊಡ್ತಿದ್ದೀನಿ. ಪಿಕಲ್ಸೋ ಅಥವಾ ಚಪಾತಿ ಮಾಡೋದಕ್ಕೋ ಈಸಿ ಆಗಿರೋಂಥ ಯಾವುದಾದ್ರು ಒಂದು ಫುಡ್ ಐಟಮ್ನ ತೊಗೊಂಡು ನೀವು ಬರೀಬೋದು. ಈಗ ಫಾರ್ ಎಕ್ಸಾಂಪಲ್ ಪಿಕಲ್ ಅಂತ ತೊಗೊಳ್ತೀವಿ ಅಂದ್ಕೊಳ್ಳಿ, ಥರ್ಡ್ ಒನ್. ಪಿಕಲ್ ಅಂದರೆ ಉಪ್ಪಿನಕಾಯಿ. ಏನು ಬೇಕು? ನಿಂಬೆಹಣ್ಣು ಅಥವಾ ಮಾವಿನಕಾಯಿ ಸೀಸನ್ನು, ಲೆಮನ್ ಅನ್ನೋದನ್ನು ಆ ಪ್ಲ್ಯಾಂಟಲ್ಲಿ ಎಡಿಬಲ್ ಪಾಟ್, ಇದನ್ನು ಫ್ರೂಟ್ ಅಂತ ಬರಿತೀವಿ. ಇದಕ್ಕೂ ಮೆಣಸಿನ ಪುಡಿ ಹಾಕ್ತೀವಿ, ಚಿಲ್ಲಿ ಅಂತ ಬರ್ಕೊಳ್ಳೋದು ಅಲ್ವಾ. ಚಿಲ್ಲಿ ಏನು? ಇದು ಫ್ರೂಟು ಅಲ್ವಾ. ಒಗ್ಗರಣೆ ಹಾಕಿದ್ರೆ ಆಯಿಲು, ಈ ಥರ.
ಇದೇ ಥರ ಫುಡ್ ಐಟಮ್ಸ್ಗಳನ್ನ ನೀವು ಬರ್ಕೊಳ್ಳೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೀವು 2 ಹೋಮ್ವರ್ಕನ್ನು ಮಾಡಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಪೇಜ್ ಇದಾಯಿತು. ಆ್ಯಕ್ಟಿವಿಟಿ 5ಗೆ ಹೋಗೋಣ. ಟೇಕ್ ಸಮ್ ಡ್ರೈ ಸೀಡ್ಸ್ ಆಫ್ ಮೂಂಗ್ ಆರ್ ಚಾನಾ. ಪುಟ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಸೀಡ್ಸ್ ಇನ್ ಎ ಕಂಟೈನರ್ ಫಿಲ್ಡ್ ವಿತ್ ವಾಟರ್ ಆ್ಯಂಡ್ ಲೀವ್ಸ್ ದಿಸ್ ಅಸೈಡ್ಸ್ ಫಾರ್ ಎ ಡೇ. ಇದು ಆ್ಯಕ್ಟಿವಿಟಿ ಹೇಳ್ತೀನಿ. ಅಂದರೆ ನಾವು ನಮ್ಮ ಮನೆಗಳಲ್ಲಿ ಮೊಳಕೆ ಕಾಳು ಮಾಡೋದು ಗೊತ್ತಲ್ವಾ, ಸಾಂಬಾರು ಮಾಡೋದಕ್ಕೆ, ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂಥೇಳಿ. ಅಂದರೆ ಡ್ರೈ ಸೀಡ್ಸ್, ಅದು ಹಸಿರು ಕಾಳು ಬರುತ್ತಲ್ಲ, ಮೂಂಗ್ ಅಂದರೆ ಹಸಿರು ಕಾಳು, ಚಾನ ಅಂದರೆ ಕಡಲೆಕಾಳು. ಒಂದು ಒಣಗಿರುವಂತಹ ಹಸಿರು ಕಾಳು ಮತ್ತು ಕಡಲೆಕಾಳನ್ನ ತಗೊಳ್ಳಿ. ಅದನ್ನು ಸ್ಮಾಲ್ ಕ್ವಾಂಟಿಟಿ ಆಫ್ ಸೀಡ್ಸ್ ಈಸ್ ಕಂಟೈನರ್ ಫಿಲ್ಡ್ ವಿತ್ ವಾಟರ್ ಆ್ಯಂಡ್ ಲೀವ್ಸ್ ದೀಸ್ ಕಂಟೈನರ್ ಫಿಲ್ಡ್ ವಿತ್ ವಾಟರ್ ಅಸೈಡ್ಸ್ ಇನ್ ಎ ಡೇ. ಒಂದು ಕಂಟೈನರ್, ಒಂದು ಬಟ್ಲು ತೊಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಆ ಒಣಗಿರೋ ಕಾಳುಗಳನ್ನ ಸ್ವಲ್ಪ ಹಾಕಿ ಒಂದಿನ ಬಿಡಿ ನೆನೆಯೋಕ್ಕೆ. ನೆಕ್ಸ್ಟ್ ಡೇ ಡ್ರೈನ್ ದ ವಾಟರ್ ಕಂಪ್ಲೀಟ್ಲಿ ಆ್ಯಂಡ್ ಲೀವ್ ದ ಸೀಡ್ಸ್ ಇನ್ ದ ವೆಸಲ್ಸ್. ಆ ಬಟ್ಲಲ್ಲಿ ನೆನೆಸಿರ್ತಿರಲ್ಲ ಆ ಕಾಳುಗಳು, ಅದರಲ್ಲಿರುವಂಥ ನೀರನ್ನು ಸೋರು ಹಾಕ್ಬಿಡಿ. ರ್ಯಾಪ್ ದೆಮ್ ವಿತ್ ಅ ಪೀಸ್ ಆಫ್ ವೆಟ್ ಕ್ಲಾತ್ ಆ್ಯಂಡ್ ಸೆಟ್ ಅಸೈಡ್. ಸೋರು ಹಾಕಿದ್ಮೇಲೆ ಆ ನೆನೆದಿರೋಂಥ ಕಾಳುಗಳನ್ನ ಒಂದು ಬಟ್ಟೆಗೆ ಕಟ್ಟಿಡಬೇಕು. ದ ಫಾಲೋಯಿಂಗ್ ಡೇ ಡು ಯು ಅಬ್ಸರ್ವ್ ಎನಿ ಚೇಂಜಸ್ ಇನ್ ದ ಡೇ. ನೆಕ್ಸ್ಟ್ ಡೇ ಅಬ್ಸರ್ವ್ ಮಾಡಿ ಆ ಕಾಳುಗಳಲ್ಲಿ ಏನಾದರೂ ಚೇಂಜಸ್ ಆಗಿರುತ್ತಾ ಅಂತೇಳಿ. ಏನು ಚೇಂಜಸ್ ಆಗಿರುತ್ತೆ? ಎ ಸ್ಮಾಲ್ ವೈಟ್ ಸ್ಟ್ರೆಚರ್ ಮೇ ಹ್ಯಾವ್ ಗ್ರೋನ್ ಔಟ್ ಆಫ್ ದ ಸೀಡ್ಸ್. ಆ ಕಾಳುಗಳ ಮೇಲೆ ಬಿಳಿಯಾದಂತಹ ಉದ್ದುದ್ದದ ಮೊಳಕೆಗಳು ಬಂದಿರುತ್ತೆ. ಇಫ್ ಸೊ ದ ಸೀಡ್ಸ್ ಹ್ಯಾವ್ ಸ್ಪ್ರೌಟೆಡ್. ಇದನ್ನು ಏನಂತ ಕರಿತೀವಿ? ಸ್ಪ್ರೌಟೆಡ್ ಅಂದರೆ ಮೊಳಕೆ ಕಾಳುಗಳು ಅಂತೇಳಿ ಕರಿತೀವಿ. ಮೊಳಕೆ ಬಂದಿರುತ್ತೆ ಆ ಕಾಳುಗಳಲ್ಲಿ. ಇಫ್ ನಾಟ್, ಬಂದಿಲ್ಲ ಅಂದರೆ ವಾಶ್ ದ ಸೀಡ್ಸ್ ಇನ್ ವಾಟರ್, ಡ್ರೈನ್ ದ ವಾಟರ್ ಆ್ಯಂಡ್ ಲೀವ್ ದೆಮ್ ಅಸೈಡ್ಸ್ ಫಾರ್ ಅನದರ್ ಡೇ. ಒಂದು ದಿನಕ್ಕೆ ಕಾಳುಗಳಲ್ಲಿ ಮೊಳಕೆ ಬಂದಿಲ್ಲ ಅಂದರೆ ಮತ್ತೆ ಅದನ್ನು ನೀರಲ್ಲಿ ತೊಳೆದು ಮತ್ತೆ ಸೋರಿಸಿ ಬಟ್ಟೆಗೆ ಕಟ್ಟಿಡಿ. ನೆಕ್ಸ್ಟ್ ಡೇಗೆ ಏನಾಗಿರುತ್ತೆ? ಕವರ್ಡ್ ವಿತ್ ದ ವೆಟ್ ಕ್ಲಾತ್. ನೆಕ್ಸ್ಟ್ ಡೇ ದ ಸಿ ಇಫ್ ದ ಸೀಡ್ಸ್ ಹ್ಯಾವ್ ಸ್ಪ್ರೌಟೆಡ್. ನೆಕ್ಸ್ಟ್ ಡೇಗೆ ಮೊಳಕೆ ಬಂದಿರುತ್ತೆ. ಇದು ಕಡಲೆಕಾಳು ಮೊಳಕೆ ಬಂದಿರೋದು, ಇದು ಹಸಿರು ಕಾಳ್ದು. ಆಫ್ಟರ್ ವಾಷಿಂಗ್ ದೀಸ್ ಸ್ಪ್ರೌಟೆಡ್ ಸೀಡ್ಸ್ ಯು ಕ್ಯಾನ್ ಹೀಟ್ ದೆಮ್. ಅದನ್ನು ಸ್ಪ್ರೌಟೆಡ್ ಬಂದಿರುವಂತಹ ಕಾಳುಗಳನ್ನು ಚೆನ್ನಾಗಿ ತೊಳೆದು ಹಾಗೆ ಹಸಿಯಾಗೆ ತಿನ್ಬೋದು. ದೆನ್ ದೇ ಕ್ಯಾನ್ ಆಲ್ಸೋ ಬಿ ಬಾಯ್ಲ್ಡ್. ಅದನ್ನು ಕುಕ್ ಮಾಡಿ, ಬಾಯ್ಲ್ಡ್ ಮಾಡಿ ಆ್ಯಡ್ ಸಮ್ ಸ್ಪೈಸಸ್ ಆ್ಯಂಡ್ ಗೆಟ್ ಟೇಸ್ಟಿ ಸ್ನ್ಯಾಕ್ಸ್ ಟು ಹಿಟ್. ಸ್ನ್ಯಾಕ್ಸ್ ಆಗಿ ಕಡಲೆಕಾಳು ಉಸ್ಲಿ ಅಂತ ಕೇಳಿದ್ದೀರಾ, ಅದನ್ನು ಬಾಯ್ಲ್ ಮಾಡಿ ಉಪ್ಪು ಸ್ವಲ್ಪ ಖಾರ ಹಾಕ್ಕೊಂಡು ಬಾಯ್ಲ್ ಮಾಡಿ ಸ್ನ್ಯಾಕ್ಸ್ ಥರನೂ ಈ ಮೊಳಕೆ ಕಾಳುಗಳನ್ನ ಯೂಸ್ ಮಾಡ್ಬೋದು. ಅಂದರೆ ಹೈ ಪ್ರೋಟೀಷಿಯಸ್ ಫುಡ್ ಇದು. ಡು ಯು ನೋ ವೇರ್ ಹನಿ ಕಮ್ಸ್ ಫ್ರಮ್ ಆರ್ ಹೌ ಇಟ್ ಈಸ್ ಪ್ರೊಡ್ಯೂಸ್ಡ್? ಜೇನು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ ನಿಮಗೆ? ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತಾ? ಹ್ಯಾವ್ ಯು ಸೀನ್ ಎ ಬಿ ಹೀವ್? ಈವ್ ಅಂದರೆ ಗೂಡುಗಳು ಅಂತ, ಬಿ ಅಂದರೆ ಜೇನುಗೂಡುಗಳನ್ನ ನೋಡಿದ್ದೀರಾ? ವೇರ್ ಸಮ್ ಮೆನಿ ಬೀಸ್ ಕೀಪ್ ಬಜ್ಜಿಂಗ್ ಅಬೌಟ್. ಜೇನುಹುಳುಗಳು ಎಲ್ಲಿ ಹೆಚ್ಚು ಬಜ್ಜಿಂಗ್ ಅಂದರೆ ಜೇನು ಕರೆಸೋದು, ಸೌಂಡ್ ಮಾಡ್ತಿರುತ್ತೆ. ಬೀಸ್ ಕಲೆಕ್ಟ್ ನೆಕ್ಟರ್ ಅಂದರೆ ಸ್ವೀಟ್ ಜ್ಯೂಸ್ ಫ್ರಮ್ ಫ್ಲವರ್ಸ್. ಜೇನುಹುಳುಗಳು ಹೂವುಗಳಲ್ಲಿ ಇರ್ತಕ್ಕಂತಹ ಸ್ವೀಟ್ ಜ್ಯೂಸ್, ಸಿಹಿಯಾದ ರಸವನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಇಟ್ ಕನ್ವರ್ಟ್ ಇಟ್ ಇಂಟು ಹನಿ. ಜೇನು ತುಪ್ಪ ಹೇಗಾಗುತ್ತೆ ಅಂದರೆ, ಜೇನುಹುಳುಗಳು ಏನು ಮಾಡುತ್ತೆ, ದಾಸವಾಳದ ಹೂವನ್ನ ತಗೊಳ್ಳಿ, ಅದು ತೊಟ್ಟು ಬಿಟ್ಟು ಹಿಂದೆ ತೊಟ್ಟನ್ನು ತೆಗೆದು ಹಸಿರು ಭಾಗ ಇರುತ್ತಲ್ಲ ಅದನ್ನು ಮುರಿದು ಅದ್ರ ಹಿಂದೆ ತೊಟ್ಟನಲ್ಲ ಹೂವಿನ ಭಾಗವನ್ನು ಟೇಸ್ಟ್ ಮಾಡಿ ನೋಡಿ, ಅದರಲ್ಲಿ ಸ್ವೀಟ್ ಜ್ಯೂಸ್ ಇರುತ್ತೆ, ಸಿಹಿಯಾದ ರಸ. ಅದನ್ನು ಜೇನುಹುಳುಗಳು ಕಲೆಕ್ಟ್ ಮಾಡಿಕೊಂಡು ತಮ್ಮ ಬಾಯಲ್ಲಿ ತಗೊಂಡೋಗಿ ತಾವು ಕಟ್ಟಿರುವಂತಹ ಗೂಡಿಗೆ ಬಿಡುತ್ತೆ. ಅರ್ಥ ಆಯ್ತಾ? ಆ ಬಿಡುವಾಗ ಅದರ ಜೇನಿನ ಹುಳಗಳ ಬಾಯಲ್ಲಿರ್ತಲ್ಲ ಲಾರಾರಸದ ಜೊತೆ ಆ ಸ್ವೀಟ್ ಜ್ಯೂಸು ಆ ಗೂಡಿಗೆ ಹೋಗಿ ಸೇರುತ್ತಲ್ಲ, ಅದು ಹನಿಯಾಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಹೂವಿಂದ ಕಲೆಕ್ಟ್ ಮಾಡುತ್ತೆ. ಕನ್ವರ್ಟ್ ಇಟ್ ಇಂಟು ಹನಿ ಆ್ಯಂಡ್ ಸ್ಟೋರ್ ಇಟ್ ಇನ್ ದೇರ್ ಈವ್ ಅಂದರೆ ಗೂಡು. ಫ್ಲವರ್ಸ್ and their nectar may be available only for a part of the year, so bees store these nectar for these use all through the year. ವರ್ಷದ ಎಲ್ಲ ಟೈಮಲ್ಲೂ ಹೂ ಬಿಡಲ್ಲ, ಅವೈಲೇಬಲ್ ಇರಲ್ಲ. ಸೊ ವರ್ಷದ ಯಾವ ಟೈಮಲ್ಲಿ ಹೂ ಹೆಚ್ಚಾಗಿ ಬಿಡುತ್ತೋ ಆ ಟೈಮಲ್ಲಿ ಜೇನು ಹುಳಗಳು
ಆ ಹೂವಿನಲ್ಲಿರ್ತಕ್ಕಂತಹ ಮಕರಂದ ಅಂತೇಳಿ ಕರೀತಾರೆ. ಸ್ವೀಟ್ ಜ್ಯೂಸ್, ಆ ಸಿಹಿಯಾದ ಜ್ಯೂಸನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಗೂಡುಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಅದು ಮಾಡುತ್ತೆ, ಅದೇ ಹನಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ವೆನ್ ವಿ ಫೈಂಡ್ ಸಚ್ ಎ ಬೀವ್ಸ್ ವಿ ಕಲೆಕ್ಟ್ ದ ಫುಡ್ ಸ್ಟೋರ್ಡ್ ಬೈ ಬೀಸ್ ಆ್ಯಸ್ ಹನಿ. ಓಕೆ, ನೆಕ್ಸ್ಟ್ ಲೆಟ್ಸ್ ವಿ ಗೋ ನೌ. 1.5 ವಾಟ್ ಡು ಅನಿಮಲ್ಸ್ ಈಟ್. ಸಸ್ಯಗಳ ಬಗ್ಗೆ ಆಯಿತು. ಈಗ ಅನಿಮಲ್ಸ್ ಏನು ಮಾಡುತ್ತೆ, ಏನು ತಿನ್ನುತ್ತೆ ಅನಿಮಲ್ಸ್ಗಳು. ಡು ಯು ಹ್ಯಾವ್ ಕ್ಯಾಟಲ್ ಆರ್ ಪೆಟ್ ದಟ್ ಯು ಟೇಕ್ ಕೇರ್ ಆಫ್. ನಿಮಗೆ ಕ್ಯಾಟಲ್ಸ್ ಅಂದರೆ ಹಸು, ಕುರಿ, ಕೋಳಿ, ಇವುಗಳನ್ನ ಕ್ಯಾಟಲ್ಸ್ ಅಂತೇಳಿ ಕರೀತಾರೆ. ಅಥವಾ ಪೆಟ್ ಅಂದರೆ ಡಾಗ್, ನಾಯಿ, ಅವುಗಳನ್ನ ಕೇರ್ ಮಾಡೋ ಅಭ್ಯಾಸ ಇದೆಯಾ. ಎ ಡಾಗ್, ಕ್ಯಾಟ್, ಬಫೆಲೋ ಆರ್ ಎ ಗೋಟ್ ಕೊಟ್ಟಿದ್ದಾರಲ್ಲ. ಯು ವಿಲ್ ದ್ಯಾನ್ ಶೋರ್ಲಿ ಬಿ ಅವೇರ್ ಆಫ್ ದ ಫುಡ್ ದ ಅನಿಮಲ್ಸ್ ಈಟ್ಸ್. ನೀವು ಅವುಗಳನ್ನ ಕೇರ್ ಮಾಡಿದರೆ, ಅವುಗಳನ್ನ ಅಥವಾ ಸಾಕಿದರೆ ನಿಮಗೆ ಖಂಡಿತವಾಗ್ಲೂ ಆ ಅನಿಮಲ್ಸ್ಗಳು ಏನೇನು ತಿನ್ನುತ್ತೆ ಅಂಥೇಳಿ ಗೊತ್ತಿರುತ್ತೆ. ವಾಟ್ ಅಬೌಟ್ ಅದರ್ ಅನಿಮಲ್ಸ್, ಅಂದರೆ ಬೇರೆ ಬೇರೆ ಅನಿಮಲ್ಸ್ಗಳ ಫುಡ್ ಏನು. ಹ್ಯಾವ್ ಯು ಎವರ್ ಅಬ್ಸರ್ವ್ ವಾಟ್ ಇಸ್ ಸ್ಕ್ವಿರಲ್. ಅಳಿಲು ಏನು ತಿನ್ನುತ್ತೆ, ಏನು ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿದ್ದೀರಾ. ಹಾಗೆ ಪಿಜನ್, ಪಾರಿವಾಳ ಏನು ತಿನ್ನುತ್ತೆ. ಲಿಝರ್ಡ್, ಅಲ್ಲಿ ಆರ್ ಎ ಸ್ಮಾಲ್ ಇನ್ಸೆಕ್ಟ್ಸ್ ಮೇ ಬಿ ಈಟಿಂಗ್ ಆ್ಯಸ್ ದೇರ್ ಫುಡ್. ಈ ಥರ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಸಣ್ಣ ಸಣ್ಣ ಕೀಟಗಳು ಅಥವಾ ಪಕ್ಷಿಗಳು ಅಥವಾ ಪ್ರಾಣಿಗಳು ಅವುಗಳ ಆಹಾರ ಏನು, ಹೇಗೆ ತಿನ್ನುತ್ತೆ ಅಂತ ಅಬ್ಸರ್ವ್ ಮಾಡಿದ್ದೀರಾ ಅಂಥೇಳಿ ಕೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಇದೆ ಅನಿಮಲ್ದು ಒಂದು ಆ್ಯಕ್ಟಿವಿಟಿ. ನೆಕ್ಸ್ಟು ಈ ಲೆಸನ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ ಆನ್ಸರ್ಸ್ ಇದನ್ನು ಪಾರ್ಟ್ 3ನಲ್ಲಿ ನಾನು ಮಾಡಿ ಈ ಲೆಸನ್ನ ಮುಗಿಸ್ತೀನಿ. ಏನಾದರೂ ಡೌಟ್ಸ್ ಮತ್ತು ಕ್ಲಾರಿಫಿಕೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.